ಹಾಯ್ ಹಲೋ ನಮಸ್ಕಾರ ಮಕ್ಕಳೇ. ಇವತ್ತಿನ ವಿಡಿಯೋದಲ್ಲಿ ಹೊಸ ಎಲ್ ಬಿ ಎಗೂ ಹಳೆ ಎಲ್ ಬಿ ಎಗೂ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೇನೆ. ಒಂದು ಚಾಪ್ಟರ್ ಅನ್ನ ನೋಡೋಣ, ನಿಮಗೆ ಗೊತ್ತಾಗತ್ತೆ ಏನು ಡಿಫ್ರೆನ್ಸ್ ಇದೆ ಅಂತ. ಹಾಗೆಯೇ ಹೊಸದಾಗಿರುವಂತಹ ಎಲ್ ಬಿ ಎಸ್ ಗಳಿರಬಹುದು, ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಿರಬಹುದು, ಬ್ಲೂ ಪ್ರಿಂಟ್ ಏನೇ ಬಂದ್ರು ನಿಮಗೆ ಫಸ್ಟ್ ತಿಳಿಸೋ ಚಾನಲ್ ನಮ್ಮ ಪರೀಕ್ಷೆ ಚಾನಲ್ ಆಗಿದೆ. ನೀವು SSLC ಅಲ್ಲಿದ್ದೀರಾ, ಕ್ಲಾಸ್ 10 ಅಲ್ಲಿದ್ದೀರಾ ಅಂದ್ರೆ ನೀವು ಮೊದಲು ಮಾಡಬೇಕಾಗಿರುವಂತಹದ್ದು ನಮ್ಮ ಪರೀಕ್ಷೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದು. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಇದು 26-27 ರಿವೈಸ್ಡ್ ಎಡಿಷನ್, ಮತ್ತೊಂದು ಕಡೆ ಇದೆ 25-26 ಹೋದ ವರ್ಷದ್ದು. ಸೊ ಫಸ್ಟ್ ಚಾಪ್ಟರಿಗೆ ಬರೋಣ. ಓಕೆ ಬಾಬಾ. ಓಕೆ, ಸೊ ಇಲ್ಲಿ ಕಾಂಟೆಂಟ್ ಇದು ನಮ್ಮ ಫಸ್ಟ್ ಚಾಪ್ಟರ್ ಆಗಿರುವಂತಹದ್ದು. ಇಲ್ಲೂ 25-26 ಅಲ್ಲೂ ಫಸ್ಟ್ ಚಾಪ್ಟರ್ಗೆ ಬರೋಣ. ಭಾಳ ಕೆಳಗೆ ಬಂದೆ ಅನ್ಸುತ್ತೆ. ಓಕೆ, ಎಲ್ಲಿ 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 ಅಲ್ಲೇ. ಓಕೆ, ಸೊ ಇದು ಫಸ್ಟ್ ಚಾಪ್ಟರು. ಇಲ್ಲಿ ನೋಡ್ಬೋದು ಗೇಟ್ವೇ ಇದೆ, ಇಲ್ಲೂ ಗೇಟ್ವೇ ಇದೆ. ಸೇಲರ್ ಹೂ ಡಿಸ್ಕವರ್ಡ್ ನ್ಯೂ ಸೀ ರೂಟ್ ಇಲ್ಲೂ ಇದೆ. ಪೋರ್ಚುಗೀಸ್ ವೈಸ್ ರಾಯು, ಕಾರ್ನಾಟಿಕ್ ವಾರು, ಹಾಗೆ ಮೊಘಲ್ ಎಂಪರರ್. ಫಸ್ಟ್ 5 ಕ್ವಶನ್ಸ್ಗಳು ಸೇಮ್ ಇವೆ, ಕರೆಕ್ಟ್. ಅದಾದ್ಮೇಲೆ 1 ಮಾರ್ಕ್ಸಿಗೆ ಬರೋಣ. ಡ್ಯೂಯಲ್ ಗವರ್ಮೆಂಟು ಬಂದಿದೆ, ಬ್ಲೂ ವಾಟರ್ ಪಾಲಿಸಿ, ಕಾನ್ಸ್ಟಾಂಟಿನೋಪಲ್ಲು, ರಿಯಲ್ ಫೌಂಡರು, ಟ್ರೀಟಿ, ಹಾಗೆ ಮತ್ತೆ ಅದು ಫ್ರೆಂಚರ ಕ್ಯಾಪಿಟಲ್ ಯಾವುದಾಗಿತ್ತು ಅದು ಇದೆ. ವಾಸ್ಕೋಡಗಾಮ ಎಲ್ಲಿ ಲ್ಯಾಂಡ್ ಆಗ್ತಾರೆ, ಪ್ರಿನ್ಸ್ಲಿ ಸ್ಟೇಟ್ ರೂಲ್ಡ್ ಬೈ ಮಾರ್ತಾಂಡ ವರ್ಮಾ. ಅದಾದ್ಮೇಲೆ ಒಂದು ಕ್ವಶನ್ ಹೊಸದಾಗಿ ಆಡ್ ಆಗಿರೋದನ್ನ ಕಾಣಬಹುದು. ಆನ್ ವಿಚ್ ಪ್ರೊವಿನ್ಸ್ ಆಫ್ ಇಂಡಿಯಾ ಡಿಡ್ ದ ಡಚ್ ಅಟ್ಯಾಕ್ ಇನ್ 1741? 1741 ಅಲ್ಲಿ ಡಚ್ಚರು ಎಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತ ಕೇಳ್ತಿದ್ದಾರೆ. ಆನ್ಸರ್ ಏನು ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಇದು ಹೊಸದಾಗಿ ಆಡ್ ಆಗಿರುವಂತಹ ಕ್ವಶನ್, ಹಾಗೆ ಡಿಫಿಕಲ್ಟ್ ಅಂತ ಹಾಕಿದ್ದಾರೆ ಕ್ವಶನ್ಗೆ. ಅದಾದ್ಮೇಲೆ ನಾವು 2 to 4 ಸೆಂಟೆನ್ಸಸ್ ಗಳನ್ನು ನೋಡೋದಾದ್ರೆ, ಡಿಸ್ಕವರಿ ಆಫ್ ಸಿ ರೂಟು, ಡ್ಯೂಯಲ್ ಗವರ್ಮೆಂಟ್ ಇರಬಹುದು, ಕಾನ್ಸಿಕ್ವೆನ್ಸಸ್ ಆಫ್ ಸೆಕೆಂಡ್ ಕಾರ್ನಾಟಿಕ್ ವಾರ್ ಇರಬಹುದು, ರಿಸಲ್ಟ್ಸ್ ಆಫ್ ಥರ್ಡ್ ಕಾರ್ನಾಟಿಕ್ ವಾರ್, ಬ್ಯಾಟಲ್ ಆಫ್ ಬಕ್ಸಾರ್ ಇದೆ. ಅದ್ರ ಜೊತೆಗೆ ಟ್ರೇಡ್ ಹೇಗಾಯ್ತು, ಯುರೋಪಿಯನ್ಸ್ ಹೂ ಕೇಮ್ ಟು ಇಂಡಿಯಾ. ಇಲ್ಲಿ ಆ 2 ಕ್ವಶನ್ಸ್ಗಳಿಲ್ಲ, ಇವೆರಡು ಹೊಸದಾಗಿ ಆಡ್ ಆಗಿರೋದನ್ನ ನೀವು ಕಾಣಬಹುದಾಗಿದೆ. ಅದಾದ್ಮೇಲೆ ಬ್ಯಾಟಲ್ ಆಫ್ ಬಕ್ಸಾರು, ಬ್ಯಾಟಲ್ ಆಫ್ ಪ್ಲಾಸಿ ಮತ್ತೆ ಮಾರ್ತಾಂಡವರ್ಮ ಸೇಮ್ ಇರುವಂತಹದ್ದು. ಸೊ ಇಲ್ಲಿ ನೀವು ನೋಡಬಹುದು ಎಡಿಷನಲ್ ಕ್ವಶನ್ಸ್ಗಳು ಬಂದಿವೆ. ಹೊಸ ಎಲ್ ಬಿ ಎನಲ್ಲಿ ಹೊಸದಾಗಿ ಕ್ವಶನ್ಸ್ಗಳನ್ನ ಆಡ್ ಮಾಡಿದ್ದಾರೆ. ಹಾಗೆ ಅವು ಈಸಿನೋ ಡಿಫಿಕಲ್ಟೋ ಅಂತಾನೂ ಸಹ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಚಾಪ್ಟರ್ ಅಲ್ಲೇ ನೋಡೋದಾದ್ರೆ 4 ಕ್ವಶನ್ಸ್ಗಳು, ಆಲ್ಮೋಸ್ಟ್ 4 ಕ್ವಶನ್ಸ್ಗಳು ಹೊಸದಾಗಿ ಬಂದಿವೆ. ಇದನ್ನೇ ನೀವು ಉಳಿದ ಚಾಪ್ಟರ್ಸ್ಗಳಿಗೂ ಸಹ ಮಾಡ್ತಾ ಹೋಗ್ಬಹುದು. ಒಂದೊಂದು ಚಾಪ್ಟರ್ ಅಲ್ಲಿ 1 ಕ್ವಶನ್, ಮತ್ತೊಂದು ಚಾಪ್ಟರ್ ಅಲ್ಲಿ 2-3 ಕ್ವಶನ್, ಈ ರೀತಿಯಾಗಿ ಎಡಿಷನ್ ಆಗಿ ಬಂದಿರುತ್ತೆ. ಸೊ ನಮ್ಮ ಕನ್ಕ್ಲೂಷನ್ ಏನು, ಹೊಸ ಎಲ್ ಬಿ ಎಸ್ ಗಳಲ್ಲಿ ಹೊಸದಾಗಿ ಕ್ವಶನ್ಸ್ಗಳು ಬಂದಿವೆ. ಎಸ್ಪೆಷಲಿ ಸೋಷಿಯಲ್ ಸೈನ್ಸ್ ಅಲ್ಲಿ ನೋಡೋದಾದ್ರೆ ಬೇರೆ ಸಬ್ಜೆಕ್ಟ್ಸ್ಗಳನ್ನು ಸಹ ನೀವು ಈ ರೀತಿ ನೋಡಬಹುದು. ಹಾಗೆಯೇ ನಿಮಗೆ ಕ್ವಶನ್ ಬ್ಯಾಂಕ್ಸ್ಗಳ ಲಿಂಕ್ಸ್ ಬೇಕಂದ್ರೆ ಕೆಳಗೆ ಕ್ವಶನ್ ಬ್ಯಾಂಕ್ ಅಂತ ಕಮೆಂಟ್ ಮಾಡಿ. ಅದಾದ್ಮೇಲೆ ಚಾಟ್ ಅಲ್ಲಿ ನಿಮಗೆ ಕ್ವಶನ್ ಬ್ಯಾಂಕಿನ ಲಿಂಕ್ ಪಿನ್ನಡ್ ಕಮೆಂಟ್ ಅಲ್ಲಿ ಹಾಕಿರ್ತೇವೆ. ಓಕೆನಾ ಮಗು? ಹಾಗೆ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ನಾವು ನಮ್ಮ ಪ್ರಥಮ ಬ್ಯಾಚ್ ನಲ್ಲಿ ಎಲ್ ಬಿ ಎಸ್ ಗಳಿರ್ಬಹುದು, PYQs ಇರ್ಬಹುದು, ಎಲ್ಲವನ್ನೂ ಕವರ್ ಮಾಡ್ತಾ ಇದ್ದೇವೆ. ರಿವಿಷನ್ ಕ್ಲಾಸಸ್ಗಳು ನಡೀತಾ ಇವೆ. ಈಗ ಡಿಸ್ಕೌಂಟೆಡ್ ಅಮೌಂಟ್ ನಲ್ಲಿ ನಮ್ಮ ಪ್ರಥಮ ಬ್ಯಾಚ್ ಸಿಗ್ತಾ ಇದೆ. ಈಗಲೇ ಜಾಯ್ನ್ ಆಗಿ ರಿವಿಷನ್ ಅನ್ನ ಮಿಸ್ ಮಾಡ್ಕೊಳ್ಬೇಡಿ. ಬಹಳಷ್ಟು ಮಕ್ಕಳು SA1 ಎಕ್ಸಾಮ್ ಆದ್ಮೇಲೆ ಎಚ್ಚರ ಆಗ್ತಾರೆ. ನೀವು ಆ ರೀತಿ ಆಗೋದು ಬೇಡ. ಮಿಡ್ ಟರ್ಮ್ ಎಕ್ಸಾಮ್ಗಿಂತ ಮುಂಚೆನೆ ಎಚ್ಚರ ಆಗಿ. ಅದಕ್ಕೋಸ್ಕರ ಈಗಲೇ ಪ್ರಥಮ ಬ್ಯಾಚ್ ಅನ್ನ ಜಾಯ್ನ್ ಆಗಿ. ಕೆಳಗೆ ಕಮೆಂಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ಅದರಲ್ಲಿ ಕ್ಲಿಕ್ ಮಾಡಿದ ಕೂಡಲೇ ನನ್ನ ಹೆಸರಿನ ಕೂಪನ್ ಕೋಡ್ ಇರುತ್ತೆ, ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಹೀಗಾಗಿ ಜಾಯ್ನ್ ಆಗೋದನ್ನ ಮರಿಬೇಡಿ. ಅಂಡ್ ಐ ವಿಲ್ ಬಿ ವೇಟಿಂಗ್ ಫಾರ್ ಯು ಟು ಟೀಚ್. ಹಾಗೆ ನಮ್ಮ ಪರೀಕ್ಷೆ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ಖುಷಿಯಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.